ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಪರಮಧಾಮದಲ್ಲಿ ಧ್ಯಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು ಎಲ್ಲ ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನು ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರು ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ದಿನ ವರದಾನವಿದೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಲಕ್ಷ್ಯವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಂಡು ತೀವ್ರ ಪುರುಷಾರ್ಥ ಮಾಡುವಂತಹ ಸದಾ ಪವಿತ್ರ ಮತ್ತು ಖುಷಿ ಭವ ಎನ್ನುವ ವರದಾನ ಕೊಟ್ಟಿದ್ದಾರೆ. ಪರಮಾತ್ಮನ ವರದಾನ ಹೆಂಗೆ ಅಂದರೆ, ವರದಾನ ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ, ಈ ರೀತಿ ಆಗಿ ಅಂತ. ಅದಕ್ಕೆ ತಕ್ಕಂಗೆ ಹೋಮ್ವರ್ಕ್ ಕೂಡ ಕೊಟ್ಟಿರ್ತಾರೆ. ಸದಾ ಪವಿತ್ರ ಖುಷಿ ಭವ ಅಂತ ವರದಾನ ಕೊಟ್ಟಿದ್ದಾರೆ. ಅಂದರೆ ಸದಾ ಪವಿತ್ರರಾಗಿರಿ ಮತ್ತು ಖುಷಿಯಾಗಿರಿ ಅನ್ನುವಂಥ ವರದಾನ ಇದೆ. ಈ ರೀತಿ ನೀವು ಆಗಿರಬೇಕು ಅಂತಂದರೆ ಏನು ಮಾಡಬೇಕು ಅನ್ನುವಂಥ ಹೋಮ್ವರ್ಕ್. ಲಕ್ಷ್ಯವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಂಡು ತೀವ್ರ ಪುರುಷಾರ್ಥ ಮಾಡುವಂಥವರಾಗಿರಬೇಕು ಅಂತ ಹೇಳ್ತಾರೆ. ಆಗ ನಿಮ್ಮ ಖುಷಿ ಸದಾ ಕಾಲಕ್ಕಾಗಿ ಇರುತ್ತೆ. ಹಾಗಾದರೆ ಆ ಲಕ್ಷ್ಯ ಯಾವುದು? ಲಕ್ಷ್ಯ ಅಂತಂದ್ರೇನು? ಗುರಿ, ಗಮ್ಯ. ಯಾವ ಗುರಿಯನ್ನು ನಾವು ಇಟ್ಟುಕೊಂಡಾಗ ಆ ಗುರಿಯನ್ನು ಮುಟ್ಟಬೇಕು ಅಂದರೆ ಅದು ಸದಾ ನಮಗೆ ನೆನಪಿನಲ್ಲಿರಬೇಕು ಅಂತ. ಅಂದರೆ ಲಕ್ಷ್ಯದ ಸದಾ ಸ್ಮೃತಿಯಲ್ಲಿಟ್ಟುಕೊಂಡು ಯಾವ ಗುರಿಯನ್ನು ಇಟ್ಟುಕೊಂಡಿದ್ರೆ ಈ ಜೀವನದಲ್ಲಿ ಏನು ಗಮ್ಯವನ್ನು ಮುಟ್ಟಬೇಕು ಅನ್ನುವಂಥ ಒಂದು ನಿಶ್ಚಯವನ್ನು ಮಾಡಿದಿರಿ, ಅದು ಸದಾ ನಿಮ್ಮ ಸ್ಮೃತಿಯಲ್ಲಿ ಇರಬೇಕು, ಅಂದರೆ ನೆನಪಿಗೆ ಇರಬೇಕು ಅಂತ. ಉದಾಹರಣೆಗೆ, ನಾವೊಂದು ಬಸ್ಸಲ್ಲಿ ಹತ್ತಿ ಕೂತ್ಕೊಂಡು ನಾವು ಇಂಥ ಕಡೆ ಇಳಿತೀವಿ ಅಂತ ಕಂಡಕ್ಟರ್ಗೆ ಹೇಳಿ ಟಿಕೆಟ್ ತೆಗಿಸಿಬಿಟ್ರೆ ನಾವು ಅಲ್ಲಿ ತನಕ ಅದನ್ನು ನೆನಪಿಟ್ಕೊಳ್ಳೋದು ಬೇಕಾಗಿಲ್ಲ. ಅಕಸ್ಮಾತ್ ನೀವು ಮಲಗಿದ್ರೂ ಎಬ್ಬಿಸಿಬಿಟ್ಟು ಇಳಿಸ್ತಾರೆ. ಇದು ಲೌಕಿಕ ಪ್ರಯಾಣ. ಆದರೆ ಈ ಅಲೌಕಿಕ ಪ್ರಯಾಣ, ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಯಾಣ ಹೇಗಿರುತ್ತೆ ಅಂತಂದರೆ, ಅಲ್ಲಿ ಲಕ್ಷ್ಯ ಇಟ್ಟುಕೊಳ್ಳೋರು ನಾವೇ. ಆ ಲಕ್ಷ್ಯ ಮುಟ್ಟುವವರೆಗೂ ಸದಾ ಸ್ಮೃತಿಯಲ್ಲಿಟ್ಟುಕೊಂಡು ಒಂದೊಂದು ಹೆಜ್ಜೆಯನ್ನಿಟ್ಟು ತಲುಪಬೇಕಾಗಿರುವವರು ನಾವೇ. ಒಂದು ಹೆಜ್ಜೆಯನ್ನು ಕೂಡ ಯಾರೂ ಬಂದು ನಮ್ಮ ಪರವಾಗಿ ಇಟ್ಟು ನಮ್ಮನ್ನು ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಆಧ್ಯಾತ್ಮಿಕ ಮಾರ್ಗ. ಆದರೆ ಇಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನು ಹೇಗಿಡಬೇಕು ಅನ್ನೋದನ್ನು ಕಲಿಸಿಕೊಡಲಿಕ್ಕೆ ಇರ್ತಾರೆ. ಮಾರ್ಗದರ್ಶನ ಮಾಡಬಹುದು, ಆದರೆ ಎಚ್ಚರಿಸಬಹುದು. ಆದರೆ ಪ್ರತಿ ಹೆಜ್ಜೆಯನ್ನು ನೀವೇ ಇಡಬೇಕು ಮತ್ತು ಲಕ್ಷ್ಯವನ್ನು ಸದಾ ನೆನಪಿಟ್ಟುಕೊಳ್ಬೇಕು. ಆಗ ಮಾತ್ರ ನಾವು ನಮ್ಮ ಪುರುಷಾರ್ಥದ ಗತಿಯನ್ನು ತೀವ್ರ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಯಾಕಂದರೆ ನಾವಿಟ್ಟುಕೊಂಡಿರೋದು ತುಂಬ ದೊಡ್ಡ ಮತ್ತು ದೂರದ ಗುರಿಯನ್ನು. ನಮ್ಮ ಹೆಜ್ಜೆಗಳು ಚಿಕ್ಕದಾಗಿದ್ದರೆ ನಾವು ಮುಟ್ಟುವಂಥ ಅವಧಿ ತುಂಬ ಆದಾಗ ಅಷ್ಟು ಸಮಯ ನಮ್ಮ ಹತ್ರ ಇರಬೇಕಲ್ಲ.
ಈಗ ಉದಾಹರಣೆಗೆ ನಾವು ಎಲ್ಲಿಗಾದರೂ ಒಂದಷ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲೆಲ್ಲ ನಡ್ಕೊಂಡೇ ಹೋಗಬೇಕಾಗ್ತಿತ್ತು. ಒಂದು ತಿಂಗಳಲ್ಲಿ ಒಂದು ಸ್ಥಾನವನ್ನು ತಲುಪಬೇಕಾಗಿತ್ತು. ಈ ಕಡೆ ದಕ್ಷಿಣದಿಂದ ಆ ಕಡೆ ಉತ್ತರಕ್ಕೆ ಹೋಗಬೇಕಾಗಿತ್ತು, ಅಥವಾ ಯಾವುದೋ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಹೋಗಬೇಕು ಅಂದರೆ ಸಾವಿರಾರು ಕಿಲೋಮೀಟರ್ಗಳ ದೂರ ಇದ್ದಾಗ ನಾನು ನಡೆಯುವಲ್ಲಿ ಹುಡುಗಾಟಿಕೆ ಮಾಡಿಕೊಂಡು, ಮನೋರಂಜನೆ ಮಾಡಿಕೊಂಡು, ಅಥವಾ ನಿಧಾನಗತಿಯಲ್ಲಿ ನಿದ್ರೆ ಮಾಡಿಕೊಂಡು, ಸಮಯ ವ್ಯರ್ಥ ಮಾಡಿಕೊಂಡು ನಾನು ಹೋದರೆ ನಾನು ಅಂದುಕೊಂಡಂಥ ಸಮಯಕ್ಕೆ ಮುಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಅಷ್ಟು ಸಾವಿರಾರು ಕಿಲೋಮೀಟರ್ಗಳ ದೂರದ ಪ್ರಯಾಣವನ್ನು ಕೇವಲ ಇಷ್ಟು ದಿನಗಳಲ್ಲಿ ಮುಟ್ಟಬೇಕಾಗಿದೆ ಅನ್ನುವಂಥ ಲಕ್ಷ್ಯ ನಮಗಿದ್ದಾಗ, ಪ್ರತಿದಿನಕ್ಕೆ ಇಷ್ಟು ನಾನು ನಡಿಲೇಬೇಕು ಅನ್ನುವಂಥ ಅಂದಾಜು ನಮಗಿದ್ದಾಗ ಅಷ್ಟು ಗಮ್ಯವನ್ನು ಮುಟ್ಟಿಯೇ ಮುಂದೆ ನಾವು ಹೋಗಬೇಕಾಗತ್ತೆ. ಇದರಲ್ಲಿ ನೋ ಎಕ್ಸ್ಕ್ಯೂಸ್. ಹಾಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾನು ಅತ್ಯುನ್ನತವಾದಂಥ ಒಂದು ಗುರಿಯನ್ನು ಇಟ್ಟುಕೊಂಡಿದ್ದೇನೆ, ಒಂದು ಲಕ್ಷ್ಯವನ್ನು ಇಟ್ಟುಕೊಂಡಿದ್ದೇನೆ ಅಂತಂದಾಗ ಅದನ್ನು ಮುಟ್ಟಬೇಕು ಅಂದರೆ ಸದಾಕಾಲ ಅದು ಸ್ಮೃತಿಯಲ್ಲಿರಬೇಕು. ಮತ್ತು ಅಷ್ಟು ದೂರದ ಗಮ್ಯವನ್ನು, ಲಕ್ಷ್ಯವನ್ನು ಸೇರಬೇಕು ಅಂದರೆ ನನ್ನ ಪುರುಷಾರ್ಥ ಎಷ್ಟು ತೀವ್ರ ಆಗಿರಬೇಕು, ಎಷ್ಟು ನಾನು ಸಮಯಕ್ಕೆ ಮಹತ್ವ ಕೊಡಬೇಕು, ಯಾವ್ಯಾವ ಸಮಯದಲ್ಲಿ ಏನೇನನ್ನು ಮಾಡಬೇಕು, ಈ ರೀತಿಯ ಒಂದು ಚಾರ್ಟ್ ಇಲ್ಲದೆ ಹೋದರೆ, ಅದರ ಕಡೆಗೆ ನಮ್ಮ ಗಮನ ಇಲ್ಲದೆ ಹೋದರೆ ನಾನು ಅಂದುಕೊಂಡಿರುವ ಲಕ್ಷ್ಯದಲ್ಲೇ ಉಳಿಯುತ್ತೆ ಹೊರತಾಗಿ ಅದನ್ನು ಮುಟ್ಟಿ ಅನುಭವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ಲಕ್ಷ್ಯ ಇಟ್ಟುಕೊಂಡಿರ್ಬೋದು, ದೃಢ ಸಂಕಲ್ಪ ಮಾಡಿರ್ಬೋದು, ಆ ಕಡೆ ಹೊರಡುತ್ತಿರ್ಬೋದು, ಪ್ರಯಾಣದಲ್ಲಿ ಇದ್ದೀವಿ, ನಿಜ ಪುರುಷಾರ್ಥ ಮಾಡ್ತಿದ್ದೀವಿ. ಆದರೆ ನನ್ನ ಗಮ್ಯಕ್ಕೆ ತಕ್ಕಷ್ಟು ಸ್ಪೀಡ್, ತೀವ್ರ ಪುರುಷಾರ್ಥ ಇದೆಯಾ ನನ್ನದು ಅನ್ನುವಂಥದ್ದು ಚೆಕ್ ಮತ್ತು ಚೇಂಜ್ ಮಾಡಿಕೊಳ್ತಾ ಇರಬೇಕು. ಅಂದರೆ ಇಲ್ಲಿ ಪರಮಾತ್ಮ ಏನು ಹೇಳ್ತಾರೆ, ನಿಮ್ಮ ಲಕ್ಷ್ಯವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಂಡು ತೀವ್ರ ಪುರುಷಾರ್ಥ ಮಾಡಿ, ಪವಿತ್ರರಾಗಿ ಮತ್ತು ಸದಾ ಖುಷಿಯಲ್ಲಿರಿ. ಅಂದರೆ ಇವೆರಡು ನಮಗೆ ಪ್ರಾಪ್ತಿ. ಒಂದು ನಮ್ಮ ಲಕ್ಷ್ಯ ಏನೋ ಪವಿತ್ರ ಆಗೋದು, ಇನ್ನೊಂದು ಸದಾ ಖುಷಿಯಲ್ಲಿರೋದು. ಇದು ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಎಲ್ಲಿ ಪವಿತ್ರತೆ ಇದೆಯೋ ಅಲ್ಲಿ ಖುಷಿ ಸದಾ ಕಾಲಕ್ಕಾಗಿ ಇದೆ. ಪವಿತ್ರತೆ ಇದರಲ್ಲಿ ಖುಷಿ ಇರಲೇಬೇಕು. ಹಾಗಾಗಿ ನಾವು ಪವಿತ್ರರಾಗಬೇಕು ಅಂತ ಹೊರಟ್ರೆ ಖುಷಿ ತಾನಾಗಿಯೇ ಸಿಗುತ್ತೆ. ಅಂದರೆ ಪವಿತ್ರತೆ ಅಂದರೆ ಏನು? ಅದು ಒಂದು ಸಂಪ್ರದಾಯನ, ಅದು ಒಂದು ಆಚರಣೆನ, ಅದು ಒಂದು ನಿಯಮನ, ಏನದು? ಅದು ಒಂದು ಧಾರಣೆನ? ಪವಿತ್ರತೆ ಅನ್ನೋದು ಬರೀ ಒಂದು ಕ್ಷೇತ್ರಕ್ಕೆ, ಒಂದು ವ್ಯಾಖ್ಯಾನಕ್ಕೆ ಸೀಮಿತವಾಗಿರುವಂಥದ್ದಲ್ಲ. ಅದು ನಾವು ನಮ್ಮ ದೃಷ್ಟಿಯಲ್ಲಿ ಜ್ಞಾನವನ್ನು ನೋಡ್ತೇವೆ. ಪರಮಾತ್ಮನ ದೃಷ್ಟಿಗೂ ನಮ್ಮ ದೃಷ್ಟಿಗೂ ಅಜಗಜಾಂತರ ವ್ಯತ್ಯಾಸ ಇರುವ ಕಾರಣ ನಮಗಿರುವ ಹಿನ್ನೆಲೆಯ ಆಧಾರದ ಮೇಲೆ ಪವಿತ್ರತೆ ಅಂದರೆ ಇದೆ ಅಂತ ಯಾರೋ ಬರೆದಿಟ್ಟು ಹೋಗಿದ್ದಾರೆ, ಯಾರೋ ಹೇಳಿಬಿಟ್ಟು ಹೋಗಿದ್ದಾರೆ. ಅದನ್ನೇ ಬಾಯ್ಪಾಟ್ ಮಾಡಿಕೊಂಡು ಪವಿತ್ರತೆ ಅನ್ನೋ ಶಬ್ದಕ್ಕೆ ಇದು ಒಂದೇ ಅರ್ಥ ಅಂತ ತಿಳ್ಕೊಳ್ತೀವಿ. ಈಗ ಉದಾಹರಣೆಗೆ ನಮ್ಗೆ ಗೊತ್ತಿಲ್ಲ, ಒಂದು ಹೊಸ ಪದ ಬಂತು ಅಂದರೆ ಡಿಕ್ಸ್ನರಿ ತೆಗಿತೀವಿ ನಾವು. ಶಬ್ದಕೋಶ ತೆಗೆದಾಗ ಆ ಪದಕ್ಕೆ ಏನಲ್ಲಿ ಹಬ್ಬಬ್ಬ ಅಂದರೆ 2-3 ಅರ್ಥ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಯಾವುದೋ ಅದಕ್ಕೆ ನಿಯರೆಸ್ಟ್ ಅನಿಸುತ್ತೆ, ಅದನ್ನು ನಾವು ತಗೊಂಡು ಬಿಡ್ತೀವಿ ಅಷ್ಟೆ. ಇದು ಕೇಳಿರಬಹುದು. ಯಾಕಂದರೆ ಆ ಪದದ ಯಥಾರ್ಥ ನನಗೆ ಗೊತ್ತಿಲ್ಲದೆ ಇದ್ದಾಗ ಇನ್ನೊಂದು ಯಾವುದರ ಹೇಳಿದ ಆಧಾರದ ಮೇಲೆ ನಾವು ಅರ್ಥ ಮಾಡಿಕೊಂಡಾಗ ಅದು ಯಥಾರ್ಥವನ್ನೇ ನಾವು ಅರ್ಥ ಮಾಡಿಕೊಂಡಿವಿ ಅಂತ ಆಗೋದಿಲ್ಲ. ಹಾಗೆ ಪರಮಾತ್ಮನ ಮಹಾವಾಕ್ಯಗಳಲ್ಲಿ ಆ ಪವಿತ್ರತೆ ಅನ್ನೋ ಶಬ್ದ ಬಹಳ ಅದ್ಭುತ ಮತ್ತು ಆಳವಾದಂಥ ಅರ್ಥವನ್ನು ಹೊಂದಿರುತ್ತೆ. ಆದರೆ ನಮ್ಮ ಕಲ್ಪನೆಯಲ್ಲಿ, ನಮ್ಮ ಬುದ್ಧಿಯಲ್ಲಿ ಏನು ಪವಿತ್ರತೆ ಅಂದರೆ ಒಂದು ಡೆಫಿನೇಷನನ್ನು ಹೇಳಿ ಹೋಗಿದರೆ ಅದನ್ನೇ ನಾವು ಅಷ್ಟನ್ನೇ ಪವಿತ್ರತೆ ಅಂದುಕೊಂಡು ಅದರ ಕಡೆಗೆ ಮಾತ್ರ ಫೋಕಸ್ ಮಾಡಿದರೆ ನಾವು ಪವಿತ್ರರಾಗಲಿಕ್ಕೆ ಸಾಧ್ಯ ಇಲ್ಲ.
ಸಾಮಾನ್ಯವಾಗಿ ಪವಿತ್ರತೆ ಅಂದ ತಕ್ಷಣ ನಾವೇನು ಹೇಳ್ತೀವಿ? ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋದು, ವಿಕಾರ ಮುಕ್ತ ಜೀವನ ಮಾಡೋದು ಅಂತ ಹೇಳಿಕೊಳ್ತೀವಿ ನಾವು. ಬರೀ ಬ್ರಹ್ಮಚರ್ಯ ಪಾಲನೆ ಅಷ್ಟೇ ಪವಿತ್ರತೆ ಅಲ್ಲ. ಹಾಗಿದ್ರೆ ಸಾಕಷ್ಟು ಜನ ಬ್ರಹ್ಮಚಾರಿಗಳಿದ್ದಾರೆ, ಸಾಕಷ್ಟು ಪ್ರಾಣಿ ಪಕ್ಷಿಗಳಿದೆ. ಬರೀ ಬ್ರಹ್ಮಚರ್ಯ ಪವಿತ್ರತೆ ಅಷ್ಟಕ್ಕೆ ಸೀಮಿತ ಅಲ್ಲ. ಪವಿತ್ರತೆಯ ಒಂದು ಭಾಗ ಬ್ರಹ್ಮಚರ್ಯ ಆಗಬಹುದು. ಅದು ಬ್ರಹ್ಮಚರ್ಯ ಅಂದ್ರೆ ನಾವೊಂದು ತಕ್ಷಣವೇ ಎರಡು ದೇಹಗಳ ಆಕರ್ಷಣೆ ಅಥವಾ ಸಂಧಿಸುವಿಕೆ ಅಷ್ಟೇ ಅಲ್ಲ. ಬ್ರಹ್ಮನ ಆಚರಣೆಯಲ್ಲಿ ಯಾರು ಇರುತ್ತಾರೆ ಅದು ಬ್ರಹ್ಮಚಾರಿ, ನಾಟ್ ಬ್ರಹ್ಮಚರ್ಯ. ಬ್ರಹ್ಮಚಾರಿ ಆಗಬೇಕೇ ಹೊರತಾಗಿ ಬರೀ ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋದಲ್ಲ. ಬ್ರಹ್ಮಚಾರಿ ಅಂದರೆ ಯಾವ ಸ್ವಯಂ ಪರಂಪಿತ ಪರಮಾತ್ಮ ಸೃಷ್ಟಿಕರ್ತ ಯಾರ ಶರೀರದೊಳಗಡೆ ಪರಕಾಯ ಪ್ರವೇಶ ಮಾಡಿ ಅವರಿಗೆ ಪ್ರಜಾಪಿತ ಬ್ರಹ್ಮ ಎನ್ನುವ ಮರುನಾಮಕರಣ ಮಾಡಿ ಅವರಿಗೆ ಒಂದು ಸನ್ಮಾರ್ಗದ ಶ್ರೇಷ್ಠ ಮತ ಶ್ರೀಮತವನ್ನು ಈಶ್ವರೀಯ ಮತವನ್ನು ಕೊಟ್ಟಿದ್ದಾರೋ ಅದರಂತೆಯೇ ಅವರು ಅಚ್ಚುಕಟ್ಟಾಗಿ ಒಂದು ಹೆಜ್ಜೆಯೂ ತಪ್ಪಿಲ್ಲದಂತೆ ನಡೆದವರು ಮೊದಲು ಯಾರು ಅಂದರೆ ಪ್ರಜಾಪಿತ ಬ್ರಹ್ಮ. ಪ್ರತಿಯೊಂದು ಆಚರಣೆಯಲ್ಲಿ ಶ್ರೀಮತ ಅಂದರೆ ಶ್ರೇಷ್ಠ ಮತ. ಒಬ್ಬ ಜ್ಞಾನಿ, ಒಬ್ಬ ಪುರುಷಾರ್ಥಿ, ಒಬ್ಬ ಸಾಧಕ ಸದಾ ಖುಷಿ ಅನ್ನುವಂತಹ, ಸದಾ ಪವಿತ್ರ ಅನ್ನುವಂತಹ ಆ ಒಂದು ಲಕ್ಷ್ಯವನ್ನು ತಲುಪಬೇಕು ಅಂತಂದರೆ ಯಾವ ರೀತಿಯಾಗಿ ನಡಿಬೇಕು ಅನ್ನುವಂಥ ಏನು ಶ್ರೀಮತ ಕೊಟ್ಟಿದ್ದಾರೆ ಅದನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡು ಆಚರಿಸಿದವರು ಬ್ರಹ್ಮ ಬಾಬರವರು ಮೊಟ್ಟ ಮೊದಲಿಗೆ. ಅದಕ್ಕೆ ಆ ಬ್ರಹ್ಮನ ಆಚರಣೆ, ಆ ಬ್ರಹ್ಮನ ಅನುಸರಣೆಯಲ್ಲಿ ಯಾರು ಇರುತ್ತಾರೆಯೋ ಅವರೆಲ್ಲರೂ ಬ್ರಹ್ಮಚಾರಿಗಳು. ಬ್ರಹ್ಮನ ಆಚರಣೆಯಲ್ಲಿರೋರು. ಅವರು ಮದುವೆ ಆಗಿರೋರು ಇಲ್ಲದೇ ಇರೋರು ಇರ್ಬೋದು. ಮದುವೆ ಆಗದೇ ಇರೋರೆಲ್ಲ ಬ್ರಹ್ಮಚಾರಿಗಳು, ಮದುವೆ ಆಗಿರೋರೆಲ್ಲ ಬೇರೆ, ಆ ರೀತಿಯಲ್ಲ. ಮದುವೆ ಅನ್ನೋದೊಂದು ಸಂಬಂಧ ಅಷ್ಟೇ. ಅದು ಅಕ್ಕ ಇದ್ದಾಳೆ, ತಂಗಿ ಇದ್ದಾಳೆ, ತಾಯಿ ಇದ್ದಾಳೆ, ತಮ್ಮ ಇದ್ದಾನೆ, ಅಪ್ಪ ಇದ್ದಾನೆ. ಹಾಗೆ ಮದುವೆಯಲ್ಲಿ ಒಂದು ಸಂಬಂಧ ಹೆಚ್ಚಿಗಾಗತ್ತಷ್ಟೇ. ವಿಕಾರ ಅನ್ನೋದು ಬರೀ ಒಂದು ವ್ಯವಸ್ಥೆಗೆ ಸೀಮಿತವಾಗಿರುವಂಥದ್ದಲ್ಲ. ಕಾಮ ಅಂತಂದರೆ ಕಾಮನೆಗಳು, ಇಚ್ಛೆ ಅಂತಂದರೆ ಎಲ್ಲವೂ ಬಂತು. ಅದರ ಮೂಲ ಬೀಜನೇ ಇಚ್ಛೆ. ಅದು ಕಾಮ ಅಂದರೆ ಇಚ್ಛೆ. ಅದು ಯಾವುದಾದರೂ ಸರಿ, ನನ್ನೊಳಗಡೆ ಇಚ್ಛೆ ಇದೆ ಅಂದರೆ ನಾನು ಕಾಮಿ. ನಾನು ಅಪವಿತ್ರ. ಯಾರ ಮಧ್ಯೆ ನಿಜವಾದ ಬ್ರಹ್ಮಚಾರಿ, ನಿಜವಾದ ಪವಿತ್ರ ಅಂದರೆ ಇಚ್ಛಾ ಮಾತ್ರ ಅವಿದ್ಧ. ಯಾರಿಗೆ ಇಚ್ಛೆಗಳಿಂದ ಮುಕ್ತನಾಗಿರ್ತಾನೆಯೋ ಆತ ಮಾತ್ರ ಬ್ರಹ್ಮಚಾರಿ, ಆತ ಮಾತ್ರ ಪವಿತ್ರ. ಇದು ಪವಿತ್ರತೆಯ ಆಳಾಗಲ. ಅಂದರೆ ಬ್ರಹ್ಮನ ಆಚರಣೆ ಅಂದ್ರೇನು? ಕಣ್ಣನ್ನು ಯಾವುದಕ್ಕೆ ಬಳಸಬೇಕು, ಹೇಗೆ ಬಳಸಬೇಕು ಹಾಗೆ ಬಳಸಿದರೆ, ಕಿವಿಯನ್ನು ಯಾವುದಕ್ಕೆ ಬಳಸಬೇಕು, ಹೇಗೆ ಬಳಸಬೇಕು ಹಾಗೆ ಬಳಸಿದರೆ, ನಾಲಿಗೆಯನ್ನು ಯಾವುದಕ್ಕೆ ಬಳಸಬೇಕು, ಹೇಗೆ ಬಳಸಬೇಕು ಹಾಗೆ ಬಳಸಿದರೆ, ಕೈಗಳನ್ನು ಯಾವ ಕರ್ಮಗಳಿಗೆ ಬಳಸಬೇಕು, ಹೇಗೆ ಬಳಸಬೇಕು ಹಾಗೆ ಬಳಸಿದರೆ, ಪ್ರತಿಯೊಂದು ಶರೀರದ ಅಂಗಾಂಗಗಳನ್ನಾಗಲಿ ಅಥವಾ ಸೂಕ್ಷ್ಮ ಇಂದ್ರಿಯಗಳನ್ನಾಗಲಿ ಸ್ಥೂಲ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳನ್ನಾಗಲಿ ಶ್ರೀಮತದ ಅನುಸಾರ ನಡೆಸಿ ಯಾರು ತನ್ನ ಗಮ್ಯವನ್ನು ಮುಟ್ಟಿದನೆಯೋ ಆ ಪ್ರಜಾಪಿತ ಬ್ರಹ್ಮ ಆತನ ಹೆಜ್ಜೆಯಲ್ಲಿ ಹೆಜ್ಜೆಯನ್ನಿಟ್ಟುಕೊಂಡು ಆತನ ಆಚರಣೆಗಳನ್ನು ಅನುಸರಣೆ ಮಾಡಿಕೊಂಡು ಹೋಗುವ ಪ್ರತಿಯೊಬ್ಬರೂ ಕೂಡ ಬ್ರಹ್ಮಚಾರಿಗಳಾಗಲಿಕ್ಕೆ ಸಾಧ್ಯ ಇದೆ. ಬ್ರಹ್ಮಚಾರಿ ಅಂದರೆ ಅದು ಒಂದು ವೇಷ ಅಲ್ಲ. ಬ್ರಹ್ಮಚಾರಿ ಅಂದರೆ ಅದು ಒಂದು ಸಂಪ್ರದಾಯ ಅಲ್ಲ. ಬ್ರಹ್ಮಚಾರಿ ಅಂತಂದರೆ ಅದು ಒಂದು ಸಂದರ್ಭವನ್ನು ಆಚರಿಸುವ ಆಚರಣೆ ಅಲ್ಲ. ಬ್ರಹ್ಮಚಾರಿ ಅನ್ನೋದು ಸಂಪ್ರದಾಯದ ಒಳಗೆ ಇರುವ ಸಂಸ್ಕಾರವೇ ಹೊರತು ಮೇಲಿನ ಸಂಪ್ರದಾಯವಲ್ಲ, ವೇಷಭೂಷಣಗಳಲ್ಲ, ನನ್ನ ಜೀವನದ ವ್ಯವಸ್ಥೆ ಅಲ್ಲ.
ಪ್ರತಿ ಕ್ಷಣವೂ ಕೂಡ ಹೇಗೆ ಬ್ರಹ್ಮ ತಂದೆಯು ತನ್ನ ಇಂದ್ರಿಯಗಳನ್ನು ಬಳಸಿದ್ರು, ತನ್ನ ಶರೀರವನ್ನು ಬಳಸಿದರು, ತನ್ನ ಸಮಯವನ್ನು ಬಳಸಿದರು, ತನ್ನ ಶ್ವಾಸವನ್ನು ಬಳಸಿದರು, ತನ್ನ ಸಂಕಲ್ಪವನ್ನು ಬಳಸಿದರು, ಹಾಗೆಯೇ ಪ್ರತಿಯೊಂದನ್ನು ಕೂಡ ಅಂಗಾಂಗಗಳಿಂದ ಹಿಡಿದು ಸಮಯ ಶ್ವಾಸ ಸಂಕಲ್ಪಗಳಿಂದ ಹಿಡಿದು ಶ್ರೀಮತದಂತೆ ನಡೆಯುವಂತಹ ಆಚರಣೆ ಯಾರು ಮಾಡ್ತಾರೆಯೋ ಅವರೆಲ್ಲರೂ ಬ್ರಹ್ಮಚಾರಿಗಳು. ಅದಕ್ಕೆ ಯಾವುದೇ ವೇಷದ ಅಂಗಿಲ್ಲ, ಅದಕ್ಕೆ ಇವರು ತಿಳಿದವರು ತಿಳಿಯದವರು ಅಂತ ಅಂಗಿಲ್ಲ, ಮದುವೆ ಆದವರು ಆಗದೇ ಇರುವಂಥ ಹಂಗಲ್ಲ, ಅಲ್ಲಿರೋರು ಇಲ್ಲಿರೋರು ಅಂತ ಇಲ್ಲ, ಅಷ್ಟು ವರ್ಷದಿಂದ ಇರೋರು ಇಷ್ಟು ವರ್ಷದಿಂದ ಇರೋರು ಅಂತ ಏನೂ ಇಲ್ಲ. ಇದು ಯಾವುದೇ ಭೇದ ಭಾವಗಳಿಗೆ ನಿಲುಕದಂಥದ್ದು. ಒಳಗಡೆ ಯಾರು ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ಬ್ರಹ್ಮನ ಆಚರಣೆಯಲ್ಲಿ ಇದ್ದಾರೆಯೋ ಅವರು ಮಾತ್ರನೇ ಬ್ರಹ್ಮಚಾರಿಗಳು. ಹಾಗಿದ್ದರೆ ಪವಿತ್ರರಾಗಿದ್ದಾಗ ಖುಷಿಯಾಗಿರುತ್ತೆ. ಏನು ಪವಿತ್ರತೆ? ಈಗ ನೋಡಿ, ಅಪವಿತ್ರ ಅಂದ್ರೇನು? ಕೊಳಕು, ಮಲಿನ, ಕಸ ಅಂತ ನಾವು ಕರಿತೀವಿ. ಕಸವನ್ನು ಸ್ವಚ್ಛ ಮಾಡಿದರೆ ಅದನ್ನು ಸ್ವಚ್ಛ ಅಂತ ಕರಿತೀವಿ. ಪವಿತ್ರತೆ ಇನ್ನೊಂದು ಸಾಮಾನ್ಯ ಪದ ಸ್ವಚ್ಛತಾ, ಶುದ್ಧತಾ, ಕ್ಲೀನ್. ಇಲ್ಲಿ ಕ್ಲೀನ್ ಇದೆ, ಅಲ್ಲಿ ಖುಷಿ ಇದೆ ಅಂತ ಪರಮಾತ್ಮ ಹೇಳಿದ್ದಾರೆ. ಹೊರಗಡೆ ಭೌತಿಕವಾದ ಕಸ ಇದ್ದರೆ, ಭೌತಿಕವಾದ ಕೊಳೆ ಇದ್ದರೆ ಅದರ ಗುಡಿಸ್ತೀವಿ, ಅದನ್ನು ಉಜ್ಜಿ ತೊಳಿತೀವಿ, ತೆಗಿತೀವಿ ಕೊಳೆಯನ್ನು. ಆದರೆ ಇದು ಸೂಕ್ಷ್ಮವಾಗಿರುವಂತಹ ಕೊಳೆ ಯಾವುದು ಅಂತಂದರೆ ನಮ್ಮಲ್ಲಿ ಇರುವ ಸೂಕ್ಷ್ಮ ಇಚ್ಛೆಗಳೇ ಕಸಗಳು. ಕಾಮ ಬೇರೆ, ಕ್ರೋಧ ಬೇರೆ, ಲೋಭ ಬೇರೆ, ಮೋಹ ಬೇರೆ, ಅಹಂಕಾರ ಅಲ್ಲ. ಕಾಮ ಅನ್ನುವ ಬೀಜದೊಳಗಡೆ ಅಳಗಿರುವ ಎಲ್ಲ ವೃಕ್ಷದ ವಿವಿಧ ಟೊಂಗೆಗಳಷ್ಟೇ ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇನ್ನು ಎಷ್ಟು ಬೇಕಾದ್ರೂ ಹಚ್ಕೊತ ಹೋಗಿ. ಬೀಜ ಕಾಮ. ಕಾಮ ಅರ್ಥಾತ್ ಇಚ್ಛೆ, ಆಸೆ. ಆಸೆಗಳಿಂದ ಮುಕ್ತನಾಗೋದು ಪವಿತ್ರತೆ. ಆಸೆ ಅನ್ನುವ ಕಸ ಯಾರ ಒಳಗಡೆ ಇದೆಯೋ ಅವರೆಲ್ಲರೂ ಅಪವಿತ್ರರೇ. ಹೆಂಗಣ್ಣವ್ರೆ ಆಸೆ ಇಲ್ಲಂದ್ರೆ ಹೆಂಗ ಜೀವನ? ಯಾವ ರೀತಿ ಇರುತ್ತೆ ಆಸೆ ಅಂದರೆ? ಬಾಬರವರು ಹೇಳುತ್ತಾರೆ, ಜ್ಞಾನಿಗಳಿಗೆ ಸೂಕ್ಷ್ಮ ರೂಪದಲ್ಲಿ ಆಸೆಗಳು ಬರುತ್ತೆ, ಅದನ್ನು ಮಾಯಾ ಅಂತ ಕರಿತೀವಿ. ಸುಮ್ಮನೆ ಜ್ಞಾನಿಗಳಿಗೆ ಜ್ಞಾನದ ರೂಪದಲ್ಲೇ ಮಾಯ ಬರುತ್ತೆ. ಜ್ಞಾನಿಗಳಿಗೆ ಸೂಕ್ಷ್ಮವಾಗಿಯೇ ಮಾಯ ಬರುತ್ತೆ. ಅರ್ಥಾತ್ ಬಹಳ ದೊಡ್ಡ ಇಚ್ಛೆಗಳು, ತೋರಿಕೆ ಇಚ್ಛೆಗಳು ನಮಗಿರೋದಿಲ್ಲ. ಜ್ಞಾನಿಗಳಿಗೆ, ಜ್ಞಾನ ಮಾರ್ಗದಲ್ಲಿರುವವರಿಗೆ, ಸಾಧಕರಿಗೆ, ಪುರುಷಾರ್ಥಿಗಳಿಗೆ, ಲೋಕದ ಜನಗಳಿಗಿರುವಂಥ ಸಾಮಾನ್ಯ ಇಚ್ಛೆಗಳು ಇರೋದಿಲ್ಲ. ಕಣ್ಣಿಗೆ ಕಾಣಿಸುವಂಥ ಸ್ಥೂಲ ಇಚ್ಛೆಗಳು ಇರೋದಿಲ್ಲ, ಸಣ್ಣ ಸಣ್ಣ ಇಚ್ಛೆಗಳು ಇರೋದಿಲ್ಲ. ಲೋಕದವರು ಏನು ಬಯಸ್ತಾರೆ? ಹಣ, ಆಸ್ತಿ, ಅಂತಸ್ತು, ಹೆಸರು, ಕೀರ್ತಿ, ಗೌರವ ಇದೆ ಅಲ್ವಾ? ಇದು ಯಾವಾಗ ಶರೀರದ ಅಭಿಮಾನದಲ್ಲಿರುವ ಎಲ್ಲರಿಗೂ ಕೂಡ ತನ್ನ ದೇಹದ ಸೌಂದರ್ಯವಾಗಿರಬೇಕು, ತನ್ನ ದೇಹ ಆರೋಗ್ಯವಾಗಿರಬೇಕು, ತನ್ನನ್ನು ಎಲ್ಲರೂ ಇಷ್ಟಪಡಬೇಕು, ತನಗೆಲ್ಲರೂ ಅಚ್ಚುಮೆಚ್ಚಿನವರಾಗಬೇಕು, ತನ್ನನ್ನೆಲ್ಲರೂ ಹೊಗಳಬೇಕು, ತನ್ನವರೆಲ್ಲರೂ ಚೆನ್ನಾಗಿರಬೇಕು, ತಾನು ತನ್ನವರು ತಂದೆಲ್ಲವೂ ಕೂಡ ಸುಖವಾಗಿರಬೇಕು ಅನ್ನುವಂಥ ಬಯಕೆಗಳೇನಿದೆಯಲ್ಲ, ಇದೇ ಇಚ್ಛೆ. ನಮಗೇನು ಇಲ್ಲ ಅನ್ನೋರೆ, ನಮಗೆ ಹೊರಗಿನ ಥರ ಏನು ತಿನ್ನೋದಿಲ್ಲ ಅಭ್ಯಾಸ, ಕುಡಿಯೋದಿಲ್ಲ, ತಿರುಗೋದಿಲ್ಲ, ನೋಡೋದಿಲ್ಲ, ಕೆಟ್ಟದ್ದೇನು ಮಾಡೋದೂ ಇಲ್ಲ. ನಮಗ್ಯಾವ ಆಸೆ ಅನ್ನೋರೆ? ಯಾರಾದರೂ ನನಗೆ ಸ್ವಲ್ಪ ಒಂದೆರಡು ಬಿರು ಮಾತುಗಳನ್ನಾಡಿದರೆ ನನ್ನ ಮನಸ್ಸು ಕಲುಷಿತ ಆಯಿತು, ಕಲಿಬಿಲಿ ಆಯಿತು, ಗಲಿಬಿಲಿ ಆಯಿತು ಅಂದರೆ ತಿಳ್ಕೊಳ್ಳಿ, ಒಳಗಡೆ ತರಂಗಗಳು ಎದ್ದೇಳ್ತು ಅಂತ ತಿಳ್ಕೊಳ್ಳಿ, ಇನ್ನೂ ಇಚ್ಛೆ ಇದೆ. ಏನು ಮಾಡಿದರೆ? ಏನೂ ಮಾಡಿಲ್ಲ, ಸುಮ್ಮನೆ ಹಿಂಗೆ ತಂತಿ ಮೀಟಿದರೆ ತರಂಗಗಳು ಹೇಳುವಂತೆ ನಿಮಗೆ ಯಾರೋ ಒಂದಷ್ಟು ಅವಮಾನ ಮಾಡಿದರು ಅಂತಂದ ತಕ್ಷಣವೇ ಒಳಗಡೆ ಒಂದು ಥರದ ತರಂಗಗಳು ಎದ್ದಿತು ಅಂತಂದರೆ ನೀನಿನ್ನು ಅಪವಿತ್ರ. ನಿನ್ನಲ್ಲಿ ಯಾವುದೋ ಒಂದಷ್ಟು ಅಂಶ ಮಾತ್ರದಲ್ಲಿ ಆ ಕಸದ ಆಸೆಯ ಬೀಜ ಉಳಿದುಕೊಂಡಿದೆ. ನಾನು ಯಾರು ಬೈದರೂ ತಲೆ ಕೆಡಿಸ್ಕೊಳ್ಳಲ್ರಿ ಅಂತಂದರೆ, ಇಲ್ಲ ಯಾರಾದರೂ ಹೊಗಳಿದರೆ ನಿಮಗೆ
ಅವ್ರ ಮೇಲೆ ಸ್ವಲ್ಪ ಬೇರೆಯವರಿಗಿಂತ ಜಾಸ್ತಿ ಹೆಚ್ಚಿನ ಪ್ರೀತಿ ಅಥವಾ ಹೆಚ್ಚಿನ ದೃಷ್ಟಿ ಅವ್ರ ಕಡೆಗೆ ಹೋಯಿತು, ನಿಮ್ಮನ್ನು ಹೊಗಳಿದರೆ ಒಂದಷ್ಟು ಒಳಗಡೆ ಖುಷಿಯ ತಂಗಾಳಿ ಬೀಸ್ತು ಅಂತ ಇಟ್ಕೊಳ್ಳಿ. ಅದು ಕೂಡ ಕಸದ ಆಸೆಯ ಬೀಜವಲ್ಲದೆ ಮತ್ತೇನು ಅಲ್ಲ. ಹೊಗಳಿಕೆ ತೆಗಳಿಕೆಗಳಿಂದ ಅತೀತನಾಗಬೇಕು. ಹೊಗಳಿದ ತಕ್ಷಣ ನೀವೇನು ಲೌಕಿಕದವ್ರ ಥರ ಪೂರಿ ಆಗೋದಿಲ್ಲ, ತೆಗಳಿದ ತಕ್ಷಣ ಚಪಾತಿ ಥರ ನೀವೇನು ತೋರಿಸ್ಕೊಳ್ಳೋದಿಲ್ಲ. ಆದರೆ ಒಳಗಡೆ ಸಣ್ಣಗೆ ಸುಮ್ಮನೆ ಹಿಂಗೆ ಬುಗ್ಗೆ ಎದ್ದು ಹೋಗುತ್ತಲ್ಲ, ಇವ್ರು ನನಗಿಷ್ಟ, ಇವ್ರು ಇಷ್ಟ ಇಲ್ಲ ಅಂತ ಬಂತು, ಇವರು ನಮ್ಮವರು ಇವರು ಬೇರೆಯವರು ಅಂತ ಬಂತು. ಈ ಭೇದ ಭಾವ ಎಲ್ಲಿಂದ ಬರುತ್ತೆ ಅಂತಂದರೆ ನಮ್ಮೊಳಗಿರುವ ಸಣ್ಣ ಕಸದ ಬೀಜ ಏನು ಅಂತಂದರೆ ಹೊಗಳಿಕೆ ತೆಗಳಿಕೆ. ಇಲ್ಲ, ನಮ್ಮವರು ಬೇರೆಯವರು, ಶ್ರೇಷ್ಠ ಕನಿಷ್ಠ, ಪುಣ್ಯ ಪಾಪ, ನಾವು ಬೇರೆ ನೀವು ಬೇರೆ. ಈ ಭೇದ ಏನಿದೆಯಲ್ಲ ಇದೇ ಕಸದ ಬೀಜಕ್ಕೆ ಮೊಳಕೆಗಳು. ಅಭೇದ ಸ್ಥಿತಿ. ಹೊಗಳಿದವನಿಗೆ ಎಷ್ಟು ಪ್ರೀತಿ ಕೊಡ್ತೀನೋ ತೆಗಳಿದವನಿಗೆ ಅಷ್ಟೇ ಪ್ರೀತಿ ಕೊಡಲಿಕ್ಕೆ ನನಗೆ ಬರಬೇಕು, ಅದಕ್ಕಿಂತ ಹೆಚ್ಚು ಪ್ರೀತಿ ಕೊಡಲಿಕ್ಕೆ ನನಗೆ ಬರಬೇಕು. ಸರ್ವ ಸಮಾನವಾಗಿ ಎಲ್ಲರನ್ನೂ ಕೂಡ ಪ್ರೀತಿಸುವ ಹೃದಯ ನಮ್ಮದಾಗಬೇಕು. ಪ್ರೀತಿ 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 ಜಗತ್ತೇ ಪ್ರೇಮಮಯವಾಗಿ ಕಾಣಿಸಬೇಕು. ಒಂದು ಸಣ್ಣ ಇರುವೆಯನ್ನು ನೋಡಿದರೂ ಅಷ್ಟೇ ಆನಂದ ಆಗಬೇಕು, ಒಂದು ದೊಡ್ಡ ಆನೆಯನ್ನು ನೋಡಿದರೂ ಅಷ್ಟೇ ಆನಂದ ಆಗಬೇಕು. ನನಗೆ ಇಷ್ಟ ಆಗುವವರು ಕಂಡರೂ ಅಷ್ಟೇ ಇರಬೇಕು, ನನ್ನ ಬಗ್ಗೆ ಕೆಟ್ಟ ವಿರೋಧಿ ಕುತಂತ್ರಗಳನ್ನು ಮಾಡುವವರು ಕಂಡರೂ ಕೂಡ ಅಷ್ಟೇ ಇರಬೇಕು. ನನ್ನ ಮುಖ ಮಂಡಲದಲ್ಲಿ ಒಂದು ಅಂಶದಷ್ಟು ಕೂಡ ವ್ಯತ್ಯಾಸ ಆಗಬಾರದು. ಅರ್ಥಾರ್ಥ ನನ್ನ ಮನಸ್ಸಿನ ಸಂಕಲ್ಪದ ಒಳಗೆಯೂ ಕೂಡ ಅವರ ಬಗ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗದಂತೆ ಇಬ್ಬರಿಗೂ ಸರ್ವರಿಗೂ ಸಮಾನ ಪ್ರೀತಿ ಹರಿಸಲಿಕ್ಕೆ ಬಂತು ಅಂದರೆ ಅಲ್ಲಿ ಪವಿತ್ರತೆ, ಅದನ್ನೇ ನಿಸ್ವಾರ್ಥತೆ, ನಿಷ್ಕಲ್ಮ ಹೃದಯ ಅಂತ ಕರಿತೀವಿ. ನಿಷ್ಕಲ್ಮಶ ಹೃದಯ, ನಿಷ್ಕಾಮ ಹೃದಯ, ನಿಸ್ವಾರ್ಥ ಹೃದಯ, ನಿರಹಂಕಾರಿ ಹೃದಯ ಅಂತ ನಾವು ಬಳಸ್ತೇವೆ. ಇದು ಬರಬೇಕು ಅಂತಂದರೆ ನಮ್ಮ ಒಳಗಡೆ ಈ ದೇಹಾಭಿಮಾನ ಸುಟ್ಟು ಭಸ್ಮ ಆಗಿರಬೇಕು. ಈ ದೇಹದ ಅಭಿಮಾನ ಸ್ವಲ್ಪ ಇದ್ದರೂ ಕೂಡ ಭಯಂಕರ ಬೆಂಕಿ ಹಚ್ಚಿಬಿಡುತ್ತೆ. ಭಯಂಕರ. ಹೇಳೋದು ಸುಲಭ, ಬಹಳ ನಾವು ಗಂಟೆಗಟ್ಟಲೆ ಪ್ರವಚನ ಮಾಡೋದು ಬಹಳ ಸುಲಭ. ನಾನು ಹಂಗಾಗ್ಬಿಡ್ತೀನಿ, ನಾಳೆ ಹಿಂಗಾಗ್ಬಿಡ್ತೀನಿ ಅಂತ ಹೇಳೋದು ಬಹಳ ಸುಲಭ. ಆದರೆ ಒಳಗಡೆ ನನ್ನ ಆಳದಲ್ಲಿ ನಾನು ಇಳಿದು ನೋಡಿದಾಗ ನನ್ನೊಳಗಡೆ ಒಂದು ಸ್ವಲ್ಪ ಇವರು ಬೇರೆ ಇವರು ಬೇರೆ, ಇವ್ರನ್ನ ನೋಡಿದಾಗ ಒಂಥರ ಪ್ರೀತಿ, ಇವ್ರನ್ನ ನೋಡಿದಾಗ ಒಂಥರ ಪ್ರೀತಿ ಬಂತು ಅಂದರೆ ಅಷ್ಟು ಸೂಕ್ಷ್ಮ ಇದೆ ಅಂತ ಹೇಳ್ತಾರೆ ಅಪವಿತ್ರತೆ ಅನ್ನೋದು. ದೃಷ್ಟಿ ಕೆಡುತ್ತೆ, ಸಂಕಲ್ಪ ಕೆಡುತ್ತೆ, ಶಬ್ದ ಕೆಡುತ್ತೆ, ಕರ್ಮ ಕೆಡುತ್ತೆ. ಒಳಗಡೆ ಒಂದು ಸುಮ್ಮನೆ ತರಂಗ, ಇವ್ರು ನಮ್ಮವರಲ್ಲ, ಇವ್ರು ನನಗೆ ಅವಮಾನ ಮಾಡಿದ್ದಾರೆ, ಇವ್ರಿಗೆ ಮೋಸ ಮಾಡಿದ್ದಾರೆ ಅಂತ ಒಳಗಡೆ ಒಂದು ಸುಮ್ಮನೆ ತರಂಗ, ತಿಳಿಯಾದ ನೀರಿನಲ್ಲಿ ಒಂದು ಕಸ ಬಿದ್ದಂಗೆ ಬಿತ್ತು ಅಂದರೆ ಒಂದು ಸಣ್ಣ ಅಲೆ ಎದ್ದೇಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸ್ಟಾರ್ಟ್ ಆಯಿತು ಅಂದಾಗ ದೃಷ್ಟಿ ಕೆಡ್ತು, ಇವ್ರನ್ನ ಬೇರೆ ಅಂತ ಬಂತು. ಅಲ್ಲಿ ದೃಷ್ಟಿ ಕೆಟ್ಟಾಗ ಭಾವ ಕೆಡುತ್ತೆ, ಭಾವ ಕೆಟ್ಟಾಗ ನಮ್ಮ ಕರ್ಮ ಕೆಡುತ್ತೆ. ಒಂದಕ್ಕೊಂದು ಲಿಂಕ್ ಇದೆ ಇದು. ಹಾಗಾಗಿ ನಾವು ಯದ್ ಭಾವಂ ತದ್ ಭವತೆ ಅಂತ ಹೇಳ್ತಾರೆ. ನಮ್ಮ ಭಾವ ಸರಿಯಾಗಿರಬೇಕು ಅಂತಂದರೆ ಒಳಗಡೆ ನನ್ನಲ್ಲಿ ಯಾವುದೇ ಕಸದ ಅಂಶ ಮಾತ್ರವೂ ಇರಬಾರ್ದು. ಅಂದರೆ ಎಲ್ಲರನ್ನು ಸಮಾನವಾಗಿ ಪ್ರೀತಿಸುವ ಹೃದಯ ಆಗಬೇಕು. ಇದನ್ನೇ ಬ್ರಹ್ಮ ಬಾಬರವರು ಮಾಡಿದ್ದು. ಬ್ರಹ್ಮ ಬಾಬರವರನ್ನು ಚಾಕು ತಗೊಂಡು ಕೊಲೆ ಮಾಡಬೇಕು ಅಂತ ಎದರಲ್ಲಿ ಬಂದು ಚಾಕು ತೆಗೆದವನನ್ನು ಕೂಡ ಆವೋ ಬಚ್ಚೆ ಅಂತ ಕರೀತಾರೆ. ಅಂದರೆ ಅದು ಎಂಥ ನಿರಹಂಕಾರಿತನ, ಅದು ಎಂಥ ಪರಮ ಪ್ರೀತಿ. ಇದೇನು 1000 ವರ್ಷದಿಂದ 500 ವರ್ಷದಿಂದ 100 ವರ್ಷದಿಂದ ಹೇಳಿರುವ ಕಟ್ಟುಕತೆ ಅಲ್ಲ. ಬರೀ 60 ವರ್ಷದ ಹಿಂದೆ ನಡೆದಿರತಕ್ಕಂಥ ಘಟನೆ ಇದು.
ಸಾಯಿಸ್ಲಿಕ್ಕೆ ಬಂದವರು ನಮಗೊಂದು 10 ರೂಪಾಯಿ ಮೋಸ ಮಾಡಿದ್ರೆ ಸಾಯೋವರೆಗೂ ಮರೆಯೋದಿಲ್ಲ ನಾವು. ನಮಗೆ ಕೊಡೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯೋದಿಲ್ಲ. 1 ಟೋಲಿ ಕೊಡಲಿ ಅವ್ರಿಗೆ 2 ಟೋಲಿ ಕೊಟ್ಟು ನನಗೊಂದು ಟೋಲಿ ಬಂತು ಅಂದರೆ ಅಲ್ಲಿ ದೃಷ್ಟಿ ಕೆಡುತ್ತೆ. ಅವರಿಗೆ ಬೆಳೆಯೋದು ಕೊಟ್ಟರು ನನಗೆ ಕರೆಯೋದು ಕೊಟ್ಟರು ಅಂದ ತಕ್ಷಣ ಅಲ್ಲಿ ದೃಷ್ಟಿ ಕೆಡುತ್ತೆ, ಭಾವ ಕೆಡುತ್ತೆ, ಕರ್ಮ ಕೆಡುತ್ತೆ. ಅಂದರೆ ಅದು ಅಪವಿತ್ರತೆ, ಅದು ರಾವಣ, ಅದು ಮಾಯೆ, ಅದು ಆಶೆಯ ಕಸದ ಬೀಜ ಅಂತ ತಿಳ್ಕೋಬೇಕು. ಅವ್ರು ಏನಾದರೂ ಕೊಡಲಿ, ಯಾರಿಗೇನಾದರೂ ಕೊಡಲಿ, ಯಾರ ಜೊತೆ ಹೆಂಗಾದರೂ ಮಾತಾಡಲಿ, ನನಗೆ ಎಲ್ಲರಿಗೂ ಸಮಾನ ಪ್ರೀತಿ ಕೊಡಲಿಕ್ಕೆ ಬರ್ತಿತ್ತು ಅಂದ್ರೆ ನಾನು ಪವಿತ್ರ, ನಾನು ಬ್ರಹ್ಮಚಾರಿ. ಎಂಥ ಅದ್ಭುತ ಪವಿತ್ರತೆ ಇದ್ದಲ್ಲಿ ಖುಷಿದೆ ಅನ್ನೋದಕ್ಕೆ ಎಕ್ಸಾಂಪಲ್ ಬ್ರಹ್ಮ ಬಾಬರವ್ರ ಜೀವನದಲ್ಲಿ ನಡೆಯುತ್ತಲ್ವ. ಕೊಲೆ ಮಾಡಬೇಕು ಅಂತ ಚಾಕು ತಗೊಂಡು ಬಂದವನಿಗೆ ಆವು ಬಚ್ಚೆ ಅಂತ ಪರಮ ಪ್ರೀತಿಯ ದೃಷ್ಟಿಯ ಭಾವ ಕೆಟ್ಟಿಲ್ಲ. ಸುಮ್ಮನೆ ನಾಟಕ ಮಾಡಿದ್ರೆ ಅದು ಬರೋದಿಲ್ಲ. ಒಳಗಡೆಯಿಂದ ನನ್ನ ಮಗು ಬಂದಿದ್ದಾನೆ ಅನ್ನೋ ಥರದಲ್ಲಿ ನೋಡಿದಾಗ ಆತನ ಮನಸ್ಸು ಕರಗಿ ನೀರಾಗಿ ಹೋಯಿತು, ಆತನ ದ್ವೇಷ ಸುಟ್ಟು ಭಸ್ಮ ಆಗಿ ಹೋಯಿತು. ಶರಣಾದ, ಶಾಂತನಾದ, ಪರಿವರ್ತನೆಯಾದ ಬ್ರಹ್ಮ ಬಾಬರವರಿಗೆ ಖುಷಿ ಆಯಿತು, ಅದರಿಂದ ಏನು ದುಃಖ ಆಯಿತು. ಕೊಲೆ ಮಾಡಲಿಕ್ಕೇ ಬಂದಿರ್ಬೋದಾತ, ಆದರೆ ನನ್ನ ದೃಷ್ಟಿ ನನ್ನ ಭಾವದಲ್ಲಿ ಆತ ಕೊಲೆಗಾರ ಅಂತ ನೋಡೋದಿಲ್ಲ ಅಂದ್ರೆ ನನಗೆ ನೋವಾಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ದೃಷ್ಟಿಯಲ್ಲಿ ನಾನು ಆತನನ್ನು ಕೊಲೆಗಾರ ಅಂತ ನೋಡಲೇ ಇಲ್ಲ. ನನ್ನ ಕೊಲ್ಲಕ್ಕೆ ಬಂದಾನಂದ್ರೆ ದೇಹ ಅಭಿಮಾನ ಇದ್ದರೂ ತಾನೇ ನನ್ನ ಕೊಲೆ ಅಂತ ನೋಡೋಕ್ಕೆ ಅದು ಯೋಚನೆ ಬರುತ್ತೆ. ಆತ್ಮ ಅಭಿಮಾನದಲ್ಲಿರುವಂಥವರು, ಅಲ್ಲೊಂದು ಆತ್ಮನನ್ನೇ ನೋಡುವಂಥವರು, ಆತ್ಮೀಯತೆ ಆತ್ಮಾಭಿಮಾನದಲ್ಲೇ ಇದ್ದಾಗ ಈ ದೇಹದ ಭಾನ ಎಲ್ಲಿ? ಇದನ್ನು ಕತ್ತರಿಸಲಿಕ್ಕೆ ಬಂದವನನ್ನು ಕೂಡ ಬಾ ಮಗು, ಮೀಟೆ ಬಚ್ಚೆ, ಆವೋ ಅಂತಲೇ ಕರೀತಾರೆ. ಅಂತಂದರೆ ಅದು ನಿಷ್ಕಲ್ಮಶ, ಅದು ಪವಿತ್ರತೆ, ಅದು ಬ್ರಹ್ಮಚರ್ಯ, ಅದೇ ಬ್ರಹ್ಮಚಾರಿ. ನಾವು ಎಷ್ಟು ವರ್ಷ ಆದ್ರೇನು ಜ್ಞಾನಕ್ಕೆ ಬಂದು, ಎಷ್ಟು ಅಮೃತ ವೇಳೆ ಎದ್ದು ಎಷ್ಟು ಯೋಗ ಮಾಡಿದ್ರೇನು, ಎಷ್ಟು ಮುರಳಿ ಕೇಳಿದ್ರೇನು, ಇವ್ರನ್ನ ನೋಡಿದ್ರಾಗೋದಿಲ್ಲ, ಇವ್ರನ್ನ ನೋಡಿದ್ರಾಗೋದಿಲ್ಲ ಅಂದರೆ ನಮ್ಮಲ್ಲಿ ಅಪವಿತ್ರತೆ ಕಷ. ಇವ್ರು ನಮ್ಮವರು, ಇವರು ಬೇರೆಯವರು ಅಂತ ನೋಡ್ತೀವಿ ಅಂದರೆ ನಮ್ಮಲ್ಲಿದೆ ಅಪವಿತ್ರತೆಯ ಕಸ. ಇವ್ರಿಂಗೆ ಅಂತ ಪರಚಿಂತನೆ ಪರದರ್ಶನ ಮಾಡ್ತೀವಿ ಅಂದರೆ ನಮ್ಮಲ್ಲಿ ಅಪವಿತ್ರತೆಯ ಕಸ ಇದೆ. ನಮಗೆ ಇವರು ಮೋಸ ಮಾಡ್ತಾರೆ, ಇವ್ರು ಹಿಂಗೆ ಮಾಡಿಬಿಟ್ರು, ನನ್ನ ತೆಗಳಿಬಿಟ್ರು ಅಂತೀವಿ ಅಂದರೆ ನನ್ನೊಳಗಡೆ ಅಪವಿತ್ರತೆಯ ಕಸ ಇದೆ. ನಾನು ಪವಿತ್ರ ಆಗಿದ್ದರೆ ನನ್ನನ್ನು ಕೊಲೆ ಮಾಡೋಕ್ಕೆ ಬಂದವನಿಗೂ ಕೂಡ ಕೊಲೆ ಮಾಡುವ ತಾಕತ್ತು ಬರೋದಿಲ್ಲ. ಅವನು ಪರಿವರ್ತನೆಯಾಗಿ ಸುಖವನ್ನೇ ನೀಡ್ತಾನೆ ಅನ್ನುವಂಥ ಒಂದು ಸೂತ್ರವನ್ನು ಜಗತ್ತಿಗೆ ಕೊಟ್ಟು ಹೋಗಿದ್ದಾರೆ ಬ್ರಹ್ಮ ಬಾಬರವರು ಆಚರಣೆ ಮುಖಾಂತರ. ಅಂದರೆ ಇನ್ನು ನಮಗೇನಾದರೂ ಆಗ್ತಾ ಇದೆ, ಇವ್ರು ಹಿಂಗೆ ಮಾಡ್ತಾರೆ, ಅವ್ರಂಗೆ ಮಾಡ್ತಾರೆ, ಇವರಿಲ್ಲಿ ಇಟ್ಟಿದ್ದಾರೆ, ಅವರಲ್ಲಿ ಕೂಡಿಸಿದ್ದಾರೆ ಅಂತನ್ನೋದೇನಾದರೂ ಭೇದ ಭಾವ ಬಂತು ಅಂದರೆ ಅವ್ರು ಯಾರು ಕೂಡಿಸಿರೋದಲ್ಲ, ನನ್ನೊಳಗಿರುವ ಕಸ ನನ್ನಲ್ಲಿ ಕೂಡಿಸಿರೋದಷ್ಟೆ. ನೀನು ಎಷ್ಟು ಪವಿತ್ರ ಆಗ್ತೀಯೋ ಅಷ್ಟು ಮೇಲೆ 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 ಜಗತ್ತೇ ತೆಗೆದುಕೊಂಡು ಹೋಗುತ್ತೆ. ನಿನ್ನ ಪ್ರಕೃತಿಯೇ ನಿನ್ನನ್ನು ಮೇಲೆ ತೆಗೆದುಕೊಂಡು ಹೋಗುತ್ತೆ, ಡ್ರಾಮವೇ ನಿನ್ನನ್ನು ಮೇಲೆ ತೆಗೆದುಕೊಂಡು ಹೋಗುತ್ತೆ. ಎಷ್ಟು ಕಸವೋ, ಎಷ್ಟು ಕೊಳಕು, ಎಷ್ಟು ಅಪವಿತ್ರತೆ, ಅರ್ಥಾತ್ ಎಷ್ಟು ಇಚ್ಛೆಗಳು, ಕಾಮನೆಗಳಿದೆಯೋ ಅಷ್ಟು ನಿನಗೆಲ್ಲವೂ ಕೂಡ ಗೊಂದಲಮಯ. ಎಲ್ಲವೂ ನಿನಗೆ ತೊಂದರೆಯಾಗಿ ಕಾಣಿಸುತ್ತೆ, ಎಲ್ಲವೂ ಹಿಂಸೆಯಾಗಿ ಕಾಣಿಸುತ್ತೆ, ಎಲ್ಲವೂ ಬಂಧನವಾಗಿ ಕಾಣಿಸುತ್ತೆ. ಎಲ್ಲದಲ್ಲಿಯೂ ದುಃಖವೇ ದುಃಖ ನಿನಗೆ ಕಾಣಿಸುತ್ತೆ. ಹಾಗಾಗಿ ದುಃಖದ ಮಡುವಿನಲ್ಲಿ ಬಿದ್ದು ಒದ್ದಾಡದಂಗೆ ನಿನ್ನ ಅನುಭವ ನರಳಾಟ ಇರುತ್ತೆ. ಮತ್ತೆ ಹೇಳ್ತೀವಿ ನಾವು, ಬಾಬಾ ಏನು ಬಾಬಾ ನೀನು, ನನಗೆ ಸಿಕ್ಕ 40 ವರ್ಷ ಆಯಿತು, ನಾನು ಮುರಳಿ ಒಂದು ದಿನ ತಪ್ಪಿಸಿಲ್ಲ, ಅಮೃತ ವೇಳೆ ತಪ್ಪಿಸಿಲ್ಲ ಬಾಬಾ, ಇಷ್ಟೊಂದು ಸೇವೆ ಮಾಡ್ತೀನಿ ಬಾಬಾ, ಆದರೆ ಇವ್ರು ಯಾಕೆ ಹಿಂಗೆ ಮಾಡ್ತಾರೆ? ಮತ್ತೆ ಕಂಪ್ಲೇಂಟ್. ಅವ್ರು ಯಾರೂ ಮಾಡ್ತಾ ಇಲ್ಲ. ಯದ್ ಭಾವಂ ತದ್ಭವತೆ. ನಿನಗದರ ಪ್ರಭಾವ ಆಗ್ತಾ ಇದೆ ಅಂದರೆ ಕೊರತೆ ನಿನ್ನದು ಹೊರತಾಗಿ ಅವ್ರದ್ದಲ್ಲ.
ಅವ್ರ ಪಾತ್ರ ಅವ್ರು ಮಾಡ್ತಿದ್ದಾರಷ್ಟೆ. ನಿನ್ನೊಳಗಡೆ ಪವಿತ್ರತೆ ಇದ್ದರೆ ನಿನಗೆ ಯಾವುದೇ ದುಃಖದ ನೆರಳು ಸದ ಬೀಳಲಿಕ್ಕೆ ಸಾಧ್ಯ ಇಲ್ಲ. ದುಃಖ ದೂರ ಹೋಯ್ತು, ದುಃಖದ ನೆರಳು ನಿನ್ನ ಹತ್ರಕ್ಕೆ ಬರೋದಿಲ್ಲ. ಕೊಲೆಗಡಕನೆ ಬಂದು ಚಾಕ ಕೈಯಲ್ಲಿ ಹಿಡ್ಕೊಂಡು ಒಂದಷ್ಟು ಕೊಟ್ಟು ಕೊಲೆ ಮಾಡಿ ಬಾ ಅಂತ ಕಳಿಸಿದ ಮೇಲೂ ಕೂಡ ಚಾಕು ಅಲ್ಲೇ ಇದೆ, ಕೊಲ್ಲುವವನು ಅಲ್ಲೇ ಇದ್ದಾನೆ. ಆದರೆ ಆತನಿಗಾಯ್ತ ಕೊಲೆ ಮಾಡಲಿಕ್ಕೆ ಅಂದರೆ ಸಾಧ್ಯವಿಲ್ಲ. ಎಲ್ಲಿಯ ತನಕ ಅಂದರೆ ನಿನ್ನಲ್ಲಿ ಅಪವಿತ್ರತೆಯ ಅಂಶ ಮಾತ್ರವಿದ್ದರೆ ಅದು ಏನು ಬೇಕಾದರೂ ನಡೆಯುತ್ತೆ. ಪವಿತ್ರತೆ ತುಂಬಿದಾಗ, ದೇಹಾಭಿಮಾನವನ್ನು ಸುಟ್ಟು ಭಸ್ಮ ಮಾಡಿಕೊಂಡು ಆತ್ಮಾಭಿಮಾನದಲ್ಲಿ ಬಂದಾಗ, ಬ್ರಹ್ಮನ ಆಚರಣೆಯಲ್ಲಿ ಪ್ರತಿಯೊಂದು ಇಂದ್ರಿಯಗಳನ್ನು ಇಟ್ಟುಕೊಂಡಾಗ, ಒಳಗಡೆ ಇರ್ತಕ್ಕಂಥ ಸೂಕ್ಷ್ಮ ಆಸೆಯ ಕಸದ ಬೀಜಗಳನ್ನು ಸುಟ್ಟುಕೊಂಡಾಗ ನಿನಗೆಲ್ಲವೂ ಶುಭ, ನಿನಗೆಲ್ಲವೂ ಮಂಗಳ, ನಿನಗೆಲ್ಲವೂ ಕಲ್ಯಾಣವೇ ಆಗತ್ತೆ. ಹಾಗಾಗಿ ನಾವು ಯಾವುದೇ ಒಂದು ಆಧಾರವನ್ನು ತೆಗೆದುಕೊಂಡು ಸ್ಥೂಲ, ಸೂಕ್ಷ್ಮ, ವ್ಯಕ್ತಿ, ವಸ್ತು, ವಿಷಯ, ಸಾಧನಗಳ ಆಧಾರದಿಂದ ಅಥವಾ ಹೆಸರು, ಕೀರ್ತಿ, ಪದವಿ, ಅಧಿಕಾರ ಇವುಗಳ ಆಧಾರದಿಂದ ನಾನು ಖುಷಿಯನ್ನು ಅವಲಂಬಿಸಿಕೊಂಡಿದ್ದರೆ ನಾನು ಅಪವಿತ್ರ. ಯಾರು ಸದಾ ಅಂತರ್ಮುಖಿಯಾಗಿ ಸ್ವಾವಲಂಬಿಗಳಾಗಿ ಒಳಗಿನ ಆಂತರಿಕ ಆತ್ಮಿಕ ಸುಖದ ಸಂಪೂರ್ಣ ಸಂತೃಪ್ತ ಆತ್ಮಾನಂದದೊಳಗಡೆ ಇರುತ್ತಾರೆಯೋ ಅವರು ಯಾವುದೇ ವಸ್ತು, ವಿಷಯ, ವ್ಯಕ್ತಿ, ಹೆಸರು, ಸ್ಥಾನ, ಕೀರ್ತಿಯ ಮೇಲೆ ಅವರ ಖುಷಿ ಅವಲಂಬಿಸಿರೋದಿಲ್ಲ. ಅದರ ಅವಶ್ಯಕತೆಯೇ ಅವರಿಗಿರೋದಿಲ್ಲ. ಹಾಗಾಗಿ ಅವರಿಗೆ ವ್ಯಕ್ತಿಗಳು ಇದ್ದರೂ ಅಷ್ಟೇ, ಹೋದರೂ ಅಷ್ಟೇ. ಬಂದರೆ ಬನ್ನಿ ಅಂತಾರೆ, ಬಂದವರಿಗೆ ಹಾಯ್, ಹೋಗೋವರಿಗೆ ಬಾಯ್, ನೋ ವ್ಯತ್ಯಾಸ. ಸಾಧನಗಳು ಇದ್ದರೂ ಅಷ್ಟೇ, ಹೋದರೂ ಅಷ್ಟೇ. ಹೆಸರು, ಕೀರ್ತಿ, ಪದವಿ, ಪೊಸಿಷನ್ ಇದ್ದರೂ ಅಷ್ಟೇ, ಹೋದರೂ ಅಷ್ಟೇ. ಯಾಕಂದರೆ ಅವುಗಳ ಮೇಲೆ ಇವರು ಎಂದೂ ಕೂಡ ಅವಲಂಬಿತವೇ ಆಗಲಿಲ್ಲ. ತನ್ನೊಳಗಿರುವ ಅಂತರಾತ್ಮವೇ ತಾನು ಅಂತ ಅನುಭವಿಸ್ತಾ ತಾನೇ ಸ್ವಾವಲಂಬಿಯಾಗಿ ತನ್ನ ಸಂತೃಪ್ತ ಸ್ವ ಆನಂದದಲ್ಲೇ ಇದ್ದವರಿಗೆ ಈ ಪ್ರಕೃತಿ ಯಾವುದೇ ಆಧಾರಗಳ ಅವಶ್ಯಕತೆ ಬೀಳೋದಿಲ್ಲ. ಆ ಅವಶ್ಯಕತೆಗಳೆಲ್ಲವನ್ನು ಮೀರಿ ತನ್ನ ಸ್ವಾನಂದದೊಳಗಡೆ ಯಾರು ಇರ್ತಾರೆಯೋ, ಅಂತರ್ಮುಖಿಯಾಗಿರ್ತಾರೆಯೋ, ಆ ಪುರುಷಾರ್ಥವನ್ನು ತೀವ್ರ ಮಾಡಿಕೊಂಡು ಆ ಗಮ್ಯವನ್ನು ಸೇರ್ತಾರೆಯೋ ಅವರು ಮಾತ್ರನೇ ಸದಾ ಪವಿತ್ರರು. ಅವರಿಗೆ ಮಾತ್ರ ಸದಾ ಖುಷಿ ಅನ್ನುವಂಥದ್ದು ಸಿಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮ ಲಕ್ಷ್ಯ ಎಲ್ಲಿದೆ ಅಂದರೆ ಇಚ್ಛಾ ಮಾತ್ರಂ ಅವಿದ್ಯಾ. ಈ ದೇಹ, ಹೆಸರು, ಕೀರ್ತಿ, ಸಂಬಂಧ, ಪೋಸ್ಟ್, ಪೊಸಿಷನ್ ಇವೆಲ್ಲ ಸುಟ್ಟು ಭಸ್ಮ ಮಾಡಿ ಒಂದು ಗಂಟು ಕಟ್ಟಿ ಎಲ್ಲ ಇಟ್ಟು ಒಂದು ಸುಟ್ಟು ಭಸ್ಮ ಮಾಡಿ ಯೋಗ ಮಾಡಿ ಅಮೃತ ವೇಳೆ ನುಮಶಮ ಯೋಗ. ಏನು ಅಂದರೆ ನನ್ನೊಳಗಡೆ ಯಾವ ಸೂಕ್ಷ್ಮ ಬಲಹೀನತೆಗಳಿದೆ, ನನ್ನೊಳಗಡೆ ಯಾವುದು ನನ್ನನ್ನು ಕೆಣಕ್ತಾ ಇದೆ, ಯಾವುದು ನನ್ನನ್ನು ಅಲುಗಾಡಿಸ್ತಾ ಇದೆ, ಯಾವುದು ನನ್ನನ್ನು ಬಾಧಿಸ್ತಾ ಇದೆ, ಯಾವುದು ನನ್ನನ್ನು ಭಯಭೀತನನ್ನಾಗಿ ಮಾಡ್ತಾ ಇದೆ, ಯಾವುದು ಇಷ್ಟೊಂದು ಚಿಂತೆ ಮಾಡಲಿಕ್ಕೆ ಕಾರಣ ಆಗ್ತಾ ಇದೆ, ಅದನ್ನು ಹುಡುಕಿ ನೀವೇ. ನಿಮಗೆ ಮಾತ್ರ ಗೊತ್ತದು, ಬೇರೆಯವರಿಗೆ ಗೊತ್ತಿಲ್ಲ. ಹುಡುಕುವ ಮಾರ್ಗವನ್ನು ಕಲಿಸಬಹುದು ಯಾವುದೇ ಮುರಳಿ, ಯಾವುದೇ ಜ್ಞಾನ, ಯಾವುದೇ ವ್ಯಕ್ತಿಯೂ ಕೂಡ. ಆದರೆ ಅದು ಕಾರಣವನ್ನು ನೀವೇ ಹುಡುಕಿಕೊಂಡು ಅದನ್ನು ಸುಡಬೇಕಾದವರು ನೀವೇ. ಅದಕ್ಕೆ ಯೋಗ ಅಗ್ನಿ ಅಂತ ಹೇಳ್ತಾರೆ. ಯೋಗದಲ್ಲಿ ಈ ಭೌತಿಕ ಸ್ಥೂಲ ಪ್ರಪಂಚದಿಂದ, ಸ್ಥೂಲ ಶಬ್ದಗಳಿಂದ ಮುಕ್ತನಾಗಿ ಅಂತರ್ಮುಖಿಯಾಗಿ ಒಳಗಡೆ ಹೋಗಿ ನಿನ್ನ ಬಲಹೀನತೆಗೆ ಕಾರಣ ಏನು, ನಿನ್ನ ದುಃಖಕ್ಕೆ ಕಾರಣ ಏನು, ನಿನ್ನ ಭಯಕ್ಕೆ ಕಾರಣ ಏನು, ನಿನ್ನ ಕುಂಠಿತಕ್ಕೆ ಕಾರಣ ಏನು ಅನ್ನುವಂಥ ಒಂದು ಕಾರಣಗಳನ್ನು ಹುಡುಕಿ ಆ ಕಸದ ಬೀಜಗಳನ್ನು ತೆಗೆದು ನಾನು ಸ್ವಾವಲಂಬಿ, ನಾನು ಸಂತೃಪ್ತ, ನಾನು ಸಂಪನ್ನ ಎನ್ನುವ ದೃಢ ಸಂಕಲ್ಪದ ಬೆಂಕಿಯನ್ನು ಹಚ್ಚಿ ಸುಟ್ಟು ನೀವು ಪವಿತ್ರರಾದಾಗ ಮಾತ್ರ ಸದಾ ಖುಷಿಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯ. ಅಂತಹ ತೀವ್ರ ಪುರುಷಾರ್ಥವನ್ನು ಮಾಡೋಣ. ಇಷ್ಟು ವರ್ಷ ಏನೋ ಸಾಂಪ್ರದಾಯಿಕವಾಗಿ ನಾವು ಮಾಡಿಕೊಂಡು ಬಂದಿರಬಹುದು, ಆದರೆ ಯಥಾರ್ಥ ಆನಂದ ಈ ಒಂದು ಜೀವನದಲ್ಲಿ ನಾವು ಜೀವನ್ಮುಕ್ತವನ್ನು ಅನುಭವ ಮಾಡಲೇಬೇಕು ಅಂದರೆ ಒಂದಷ್ಟು ಹೊರಗಡೆ ನೋಡುವುದನ್ನು ಬಿಡಿ, ಒಳಗಡೆ ನೋಡಿಕೊಳ್ಳಿ. ಬಹಿರ್ಮುಖದಲ್ಲಿ ಇರುವುದನ್ನು ಬಿಡಿ, ಅಂತರ್ಮುಖಿಗಳಾಗಿ ವ್ಯಕ್ತದಲ್ಲಿ ಬರೋದನ್ನು ಕಡಿಮೆ ಮಾಡಿಕೊಳ್ಳಿ, ಅವ್ಯಕ್ತದಲ್ಲಿ ಇರುವಂಥ ಅನುಭವವನ್ನು ಮಾಡಿ. ಆಗ ಮಾತ್ರ ನಮ್ಮ ಸೂಕ್ಷ್ಮ ಕಸದ ಬೀಜಗಳು, ಇಚ್ಛೆ ಬೀಜಗಳು, ಕಾಮದ ಬೀಜಗಳು ಸಿಕ್ಕಾಗ ಅವುಗಳನ್ನು ಒಂದು ದಿನಕ್ಕೊಂದೊಂದು ಸುಡುತ್ತಾ ಹೋಗಿ
ಅದಕ್ಕಾಗಿ ಇದನ್ನು ಪುರುಷಾರ್ಥ ಅಂತ ಕರೆಯೋದು. ಇಲ್ಲಾಂದ್ರೆ ಪ್ರಾರಬ್ಧ ಆಗಿಬಿಡ್ತಿದ್ವಿ ನಾವೆಲ್ಲ. ಪ್ರಾರಬ್ಧದ ಅನುಭೂತಿಯನ್ನು ಮಾಡಬಹುದಾಗಿತ್ತು. ಆದರೆ ಎಷ್ಟು ಬೇಗ ನೀವು ಸುಡುತ್ತೀರಿಯೋ ಅಷ್ಟು ಒಳ್ಳೆಯದು. ಆದರೆ ಇವತ್ತು ಬೆಂಕಿ ಹಚ್ಚೋದು ಮತ್ತೆ ಒಳಗಡೆ ನೀವೇ ಅದಕ್ಕೆ ಗೊಬ್ಬರನೂ ಹಾಕೋದು, ಆ ಥರ ಇಲ್ಲ. ಪುರುಷಾರ್ಥ ಅಂತಂದರೆ ದಿನದಿಂದ ದಿನಕ್ಕೆ ಈ ಆಸೆಯ ಕಸದ ಬೀಜಗಳನ್ನು ಸುಡೋದು ಕಡೆಗೆ ಗಮನ ಇರಬೇಕು. ಮತ್ತೆ ಒಳ್ಳಿ ಅದರ ಸಸಿಯನ್ನು ಅಂಟಲಿಕ್ಕೆ ಬಿಡಬಾರದು. ಕಂಪ್ಲೀಟಾಗಿ ಸುಟ್ಟು ಹಾಕಬೇಕು. ಬೇರು ಸಮೇತವಾಗಿ ಅಂಶ ಸಹಿತವಾಗಿ ಅದನ್ನು ಸುಟ್ಟು ಹಾಕಿದಾಗ ಮಾತ್ರ ನಾನು ಸಂಪೂರ್ಣ ಆತ್ಮಾಭಿಮಾನಿಯಾದಾಗ, ಪರಮಾತ್ಮಾಭಿಮಾನಿಯಾದಾಗ ಮಾತ್ರನೇ ಎಲ್ಲ ದೇಹದ ಸಾಧನಗಳೆಲ್ಲದರ ಮೇಲೆ ಅವಲಂಬನೆ ಕಡಿಮೆಯಾಗಿ ನಾವು ಸಂಪೂರ್ಣ ಪವಿತ್ರರಾಗೋಣ. ಅಂಥ ಒಂದು ಶಕ್ತಿಯನ್ನು ಆ ಶಿವ ಪರಮಾತ್ಮ ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಮಮ್ಮ ತಾಯಿ ನಮ್ಮೆಲ್ಲರಿಗೂ ಕೂಡ ಕರುಣಿಸಲಿ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚಾ, ಓಂ ಶಾಂತಿ.